ಯಾವುದಾದ್ರೂ ಒಂದು ಎರಡು ಪ್ಯಾನ್ ಇಂಡಿಯನ್ ಸಿನಿಮಾ ಸದ್ದು ಮಾಡ್ತಾ ಇದ್ದಂಗೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಅದನ್ನು ನೋಡಲ್ಲ, ನಾವು ಇದನ್ನು ನೋಡಲ್ಲ, ನಾವು ಇದನ್ನೇ ನೋಡ್ತೀವಿ, ಇವರೇ ನಮ್ಮ ಬಾಸು, ಅವರೇ ನಮ್ಮ ಬಾಸು ಅಂತ. ಈ ಫಸ್ಟ್ ಆಫ್ ಆಲ್ ಈ ಬಾಸ್ ಅನ್ನೋ ಪದ ಹೆಂಗೆಲ್ಲ ದುರುಪಯೋಗ ಆಗ್ತಾ ಇದೆ ಅಂತಂದರೆ, ಇವ್ರ ಫ್ಯಾನ್ಸು ಅವ್ರ ಮೇಲೆ ಹೋಗಿ ಬೀಳ್ತಾರೆ, ಅವ್ರ ಫ್ಯಾನ್ಸು ಇವ್ರ ಮೇಲೆ ಹೋಗಿ ಬೀಳ್ತಾರೆ. ಅದಕ್ಕೆ ಆ್ಯಕ್ಟ್ರುಗಳನ್ನ ರೆಸ್ಪಾನ್ಸಿಬಲ್ ಆಗಿ ಮಾಡ್ಬಿಡೋದು. ಓ, ಈ ಆ್ಯಕ್ಟ್ರು ಸರಿ ಇಲ್ಲ, ಅಭಿಮಾನಿಗಳಿಗೆ ಬುದ್ಧಿ ಹೇಳಲ್ಲ. ಅಲ್ಲ ಗುರು, ಮನೇಲಿ ಅಪ್ಪ ಅಮ್ಮನ ಮಾತೇ ಕೇಳದೆ ಇರೋರು ಯಾರೋ ಒಬ್ಬ ಸ್ಟಾರ್ ಬಂದ್ಬಿಟ್ಟು ನೀನು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಬಿಟ್ರೆ ಕೇಳ್ತಾರ? ಅಲ್ಲ, ಅನ್ಕೊಳಕ್ಕಾದ್ರೂ ಆಗುತ್ತಾ ಅದನ್ನಂತ. ನಾನು ಹೇಳೋದಿಷ್ಟೇ. ಇವಾಗ ಒಂದು ಯಾವುದೋ ಸುಮಾರು ಒಂದು 2-3 ಟ್ರೋಲ್ಸ್ ಎಲ್ಲ ನೋಡ್ತಾ ಇದ್ದೆ. ದುರಂಧರ್ ವರ್ಸಸ್ ಟಾಕ್ಸಿಕ್. ಟಾಕ್ಸಿಕ್ಕು ದುರಂಧರ್ ಮುಂದೆ ಏನೂ ಇಲ್ಲ, ದುರಂಧರ್ ಟಾಕ್ಸಿಕ್ ಮುಂದೆ ಏನೂ ಇಲ್ಲ. ನಾನು ಹೇಳೋದೇನಂತಂದರೆ, ಜಸ್ಟ್ ಸ್ಟಾಪ್ ಕಂಪೇರಿಂಗ್. ಕಂಪೇರೇ ಮಾಡೋಕ್ಕೆ ಹೋಗ್ಬಿಡಿ. ದುರಂಧರ್ ಬಂದು ಅಫ್ಕೋರ್ಸ್ ಒಳ್ಳೆಯ ಸಿನಿಮಾ, ದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಇಟ್ಕೊಂಡು ಮಾಡಿದಂಥ ಸಿನಿಮಾ. ಇಂಡಿಯಾ, ಪಾಕಿಸ್ತಾನ್, ಆಮೇಲೆ ರಿಯಲ್ ಕ್ಯಾರೆಕ್ಟರ್ಗಳ ಹೆಸರನ್ನ ಹಂಗಂಗೆ ತೊಗೊಂಡಿದ್ದಾರೆ, ಹಂಗಂಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ತುಂಬ ರಿಸ್ಕಿ, ಸಿಕ್ಕಾಪಟ್ಟೆ ರಿಸ್ಕಿ. ದುರಂಧರ್ ಅಂತ ಸಿನಿಮಾಗಳನ್ನ ಮಾಡೋದು ತುಂಬ ರಿಸ್ಕಿ. ಸೊ ಓಕೆ, ಒಂದು ನೈಜ ಕಥೆಯ ಆಧಾರಿತ ಒಂದು ಸಿನಿಮಾ ದುರಂಧರ್ ಸಿಕ್ಕಾಪಟ್ಟೆ ಹಿಟ್ಟಾಯಿತು, ಎಷ್ಟು ಹೆಸರು ಮಾಡಿತು. ಅದು ಯಾವುದೋ ಒಂದು ಸಾಂಗ್ ಇದೆಯಲ್ಲ, ಯಾವುದೋ ರ್ಯಾಪರ್ ಮಾಡಿರೋ ಸಾಂಗ್ ಅದು. ನಾನು ಅಂದ್ಕೊಂಡೂ ಇರಲಿಲ್ಲ ಈ ಒಂದು ಸಾಂಗ್ ಈ ಮಟ್ಟಕ್ಕೆ ಫೇಮಸ್ ಆಗ್ಬೋದಾ, ಈ ಮಟ್ಟಕ್ಕೆ ಹಿಟ್ ಆಗ್ಬೋದಾ ಅಂತ. ಅಷ್ಟು ಹಿಟ್ಟಾಯಿತು. ಏನಪ್ಪ ಇವನು ಕನ್ನಡ ಸಿನಿಮಾನ ಬಿಟ್ಟು ಹಿಂದಿ ಸಿನಿಮಾನ ಹೊಗಳ್ತಾ ಇದ್ದಾನೆ. ಹಿಂದಿ ಸಿನಿಮಾ ಅಂತ ಅಲ್ಲ, ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರದ ಮೇಲೆ ಮಾಡಿರುವಂಥ ಸಿನಿಮಾ, ಒಳ್ಳೆ ಸಿನಿಮಾ ಇರೋ ನಿಜ ಹೇಳ್ತಾ ಇದ್ದೀನಿ. ಓಕೆನಾ? ಇರಲಿ. ಈಗ ವಿಷಯ ಏನಪ್ಪ ಅಂತಂದರೆ, ದುರಂಧರ್ 2 ವರ್ಸಸ್ ಟಾಕ್ಸಿಕ್. ಮಾರ್ಚ್ 19 ನಿಮಗೆಲ್ಲ ಗೊತ್ತಿರೋಂಗೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದೇ ದಿವಸ ದುರಂಧರ್ 2 ಸಿನಿಮಾ ಕೂಡ ಬರ್ತಾ ಇದೆ. ಈಗ ನೋಡಿ, KGF ಚಾಪ್ಟರ್ 1 ಸೂಪರ್ ಡೂಪರ್ ಹಿಟ್ ಆಯಿತು, ಬ್ಲಾಕ್ ಬಸ್ಟರ್ ಆಯಿತು, ನ್ಯಾಷನಲ್ ಲೆವೆಲ್ಗೆ ಯಶ್ ಅವ್ರಿಗೆ ಹೆಸರು ಬಂತು. ಅದಾದಮೇಲೆ KGF ಚಾಪ್ಟರ್ 2ಗೆ ಇಡೀ ದೇಶ ಕಾಯ್ಕೊಂಡಿತ್ತು, ಇಡೀ ದೇಶದ ಸಿನಿ ಪ್ರೇಮಿಗಳು ಕಾಯ್ತಾ ಇದ್ರು. ಓಕೆನಾ? ಸೊ ಇದೇ ರೀತಿ ಈಗ ದುರಂಧರ್ 2ಗೆ ಕೂಡ ಕಾಯ್ತಾ ಇದ್ದಾರೆ. ಇಲ್ಲಿ ಹೇಟರ್ಗಳು ಅನ್ಬೇಕೋ ಅಥವಾ ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅನ್ಬೇಕೋ ನನಗೆ ಗೊತ್ತಿಲ್ಲ. ದುರಂಧರ್ 2 ವರ್ಸಸ್ ಟಾಕ್ಸಿಕ್, ಇದೇ ದೊಡ್ಡ ಸಿನಿಮಾ. ಇವನೇ ದೊಡ್ಡವನು, ಅವನೇ ಚಿಕ್ಕವನು. ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ದೊಡ್ಡವನು ಚಿಕ್ಕವರು ಆಗೋದು ಬೇಡ, ಆಯಿತಾ? ದುರಂಧರ್ 2 ಸಿನಿಮಾದ ನಾಯಕ ನಟ ದೊಡ್ಡವರು ಚಿಕ್ಕವರು ಆಗೋದು ಬೇಡ. ಇಲ್ಲಿ ಕತೆ ದೊಡ್ಡದು, ಸಿನಿಮಾ ದೊಡ್ಡದು, ಸಿನಿಮಾ ಅನ್ನೋ ವಿಚಾರ ದೊಡ್ಡದು, ಸಿನಿಮಾ ಅನ್ನೋ ಪ್ರಪಂಚ ತುಂಬ ದೊಡ್ಡದು. ಓಕೆನಾ? ನನ್ನ ಕೇಳಿದ್ರೆ ವಿ ಶುಡ್ ಸೆಲೆಬ್ರೇಟ್. ಒಂದ್ಸರಿ KGF ಚಾಪ್ಟರ್ 2 ಟೈಮಲ್ಲಿ ಬೀಸ್ಟ್ ಅಂತ ಒಂದು ಸಿನಿಮಾ ಬಂತು, ತಮಿಳ್ದು, ವಿಜಯ್ ಅವ್ರದ್ದು. ಆವಾಗ ಬೀಸ್ಟ್ ವರ್ಸಸ್ KGF ಚಾಪ್ಟರ್ 2 ಅಂತ ವಿಷಯಗಳು ಹರಿದಾಡ್ತಾ ಇದೆ. ನಿಮ್ಗೇನಾದ್ರೂ ಗೊತ್ತಾ ಅಂತ ಕೇಳಿದಾಗ, ರಾಕಿಂಗ್ ಸ್ಟಾರ್ ಯಶ್ ಅವರು ಬೀಸ್ಟ್ ಆ್ಯಂಡ್ KGF ನೋಡೋರು ಎರಡೂ ನೋಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಬೀಸ್ಟ್ ವರ್ಸಸ್ KGF ನಾವೇ ಅನ್ಕೊಳ್ಳೋದು ಬೇಡ ವರ್ಸಸ್ ಅಂತ. ಅದೊಂಥರ ಫೈಟಿಂಗ್ ಆಗಿಬಿಡುತ್ತೆ, ಕಿತ್ತಾಟ ಆಗಿಬಿಡುತ್ತೆ. ಇದನ್ನು ನಾವು ಮಾಡಬಾರ್ದು. ಎರಡೂ ಸಿನಿಮಾ ನೋಡೋರು ನೋಡ್ತಾರೆ, ಇಲ್ಲ ಅವ್ರು ಇಷ್ಟಪಟ್ಟಿದ್ದ ಸಿನಿಮಾನ ಅವ್ರು ನೋಡ್ತಾರೆ. ನೀವು ನೋಡಲೇಬೇಕು ಅನ್ನೋಕ್ಕೂ ಆಗಲ್ಲ. ಇಲ್ಲ ವರ್ಸಸ್ ಅಂತ ಅಂದ್ಕೊಂಡು ಅವ್ರು ನಮ್ಮ ಬಾಸು, ಇವ್ರು ನಮ್ಮ ಅಣ್ಣ, ಇವೆಲ್ಲ ಬೇಡ ಅಂತ ರಾಕಿಂಗ್ ಸ್ಟಾರ್ ಯಶ್ ಅವರು ಉತ್ತರ ಕೊಟ್ಟಿದ್ರು. ಇವತ್ತಿಗೂ ಅವ್ರು ಅದನ್ನೇ ಹೇಳ್ಬೋದು ಅಂತ ನನಗನ್ಸುತ್ತೆ. ನನ್ನ ಕೇಳಿದ್ರೆ ಟಾಕ್ಸಿಕ್ ಬಂದು ಪ್ಯೂರ್ಲಿ ಫಿಕ್ಷನ್, ಇದು ಒಂದು ಕಟ್ಟುಕತೆ ಟಾಕ್ಸಿಕ್. ಅಲ್ಲಿ ಇಲ್ಲಿ ಸ್ವಲ್ಪ ಇನ್ಸ್ಪೈರ್ಡ್ ಆಗಿರುವಂಥ ಕೆಲವೊಂದು ಸೀನ್ಗಳಿದ್ರು ಇರ್ಬೋದು, ಯಾವುದೋ ಒಂದು ಸಿನಿಮಾದ ಒಂದು ಡೈಲಾಗ್ ಇದ್ರು ಇರ್ಬೋದು. ಈಗ ಆಲ್ರೆಡಿ ಇದೆಯಲ್ಲಪ್ಪ, ಅಂಟಿಲ್ ದೆನ್ ಹ್ಯಾವ್ ಸಮ್ ಮ್ಯಾನರ್ಸ್, ಫಕ್ಕಿಂಗ್ ಮ್ಯಾನರ್ಸ್ ಅಂತ ಆ ಡೈಲಾಗು ಯಾವುದೋ ತಮಿಳ್ ಸಿನಿಮಾದು ಅಂತ ಆಲ್ರೆಡಿ ಟ್ರೋಲ್ ಮಾಡ್ತಾ ಇದ್ದಾರೆ. ಹೀಗೆ ಹುಡುಕ್ತಾರೆ, ಏನಾದರೂ ಒಂದು ಕೊಂಕನ್ನ ಹುಡುಕ್ತಾ ಇರ್ತಾರೆ. ಒಂದು ದೊಡ್ಡ ಮಟ್ಟ ಸಿನಿಮಾ ಬರ್ತಾ ಇದೆ ಅಂತ ಅನ್ಬೇಕಾದ್ರೆ ಇದೆಲ್ಲ ಸರ್ವೇ ಸಾಮಾನ್ಯ, ಏನೂ ಮಾಡೋಕ್ಕಾಗಲ್ಲ. ನಾನು ಕ್ಲಿಯರಾಗಿ ಹೇಳ್ತೀನಿ, ದುರಂಧರ್ ನಾನು ನೋಡಿಲ್ಲ, OTTಗೆ ಬಂದಾಗ ನೋಡಿದೆ, ಥಿಯೇಟ್ರಲ್ಲಿ ನೋಡಿಲ್ಲ. ದುರಂಧರ್ 2 ಆ್ಯಂಡ್ ಟಾಕ್ಸಿಕ್, ನಾನು ಎರಡೂ ಸಿನಿಮಾನು ಥಿಯೇಟ್ರಲ್ಲಿ ನೋಡೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲದಕ್ಕಿಂತ ಮೊದಲು ನನಗೆ ಕನ್ನಡ ಸಿನಿಮಾ ದೊಡ್ಡದು. ಟಾಕ್ಸಿಕ್ನ ಫಸ್ಟ್ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ, ಅದಾದಮೇಲೆ ದುರಂಧರ್ 2. ಓಕೆನಾ? ಸೊ ಇದಿಷ್ಟಿತ್ತು ನನ್ನ ಮೈಂಡಲ್ಲಿ ಇದ್ದಂಥ ವಿಷಯ. ಸ್ಟಾಪ್ ಕಂಪೇರಿಂಗ್ ದುರಂಧರ್ 2 ವರ್ಸಸ್ ಟಾಕ್ಸಿಕ್.
ಇಷ್ಟ ನಾನು ಹೇಳೋದು, ನಿಮ್ಮ ಇಷ್ಟ. ಇಷ್ಟ ಆದರೆ ಎರಡೂ ಸಿನಿಮಾ ನೋಡಿ, ಎರಡೆರಡು ಸರಿ ಅಲ್ಲ 10 ಸರಿ ನೋಡಿ, ಯಾರು ಬೇಡ ಅಂದರು. ಇಷ್ಟು ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಅಂದರೆ ಏನಕ್ಕೆ ಅಂತಂದರೆ ಟ್ರೋಲು, ರಿಯಾಕ್ಷನ್ಗಳು, ಕಿತ್ತಾಟ, ಆನ್ಲೈನಲ್ಲೇ ಜಗಳ ಮಾಡ್ಕೊಳ್ಳೋದು. ಟ್ವಿಟ್ಟರಲ್ಲಿ ಯಶ್ ಅನ್ನೋ ಹೆಸರು ಟ್ರೆಂಡಿಂಗಲ್ಲಿದೆ, ಟಾಕ್ಸಿಕ್ ಅನ್ನೋ ಹೆಸರು ಟ್ರೆಂಡಿಂಗಲ್ಲಿದೆ. ಅದಕ್ಕೆ ನಮ್ಮನ್ನು ನಾವೇ ಅಪ್ರಿಷಿಯೇಟ್ ಮಾಡ್ಕೋಬೇಕು ಕನ್ನಡದವ್ರು ಆಗ್ಬಿಟ್ಟು. ಅದನ್ನೆಲ್ಲ ಬಿಟ್ಟು ಬೇಡದೇ ಇರೋವಂಥ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ನಮ್ಮನ್ನು ನಾವೇ ಇನ್ನೊಬ್ಬರು ಮುಂದೆ ಕೆಟ್ಟದಾಗಿ ಪ್ರೊಜೆಕ್ಟ್ ಮಾಡ್ಕೊಳ್ಳೋದು, ಅವ್ರು ನಮ್ಮ ನೋಡಿ ಏನಾದ್ರು ಹಿಂಗಾಡ್ತಾರೆ ಅಂತ ಅನಿಸ್ಕೊಳ್ಳೋದು. ಸ್ಟಾಪ್ ಇಟ್. ಎಲ್ರಿಗೂ ಒಳ್ಳೇದಾಗಲಿ, ದುರಂಧರ್ 2ಗೂ ಒಳ್ಳೇದಾಗಲಿ, ಟಾಕ್ಸಿಕ್ಗೂ ಒಳ್ಳೇದಾಗಲಿ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫೇಮ್ ಇದೆ ಇಬ್ಬರು ಹೀರೋಗಳಿಗೂ, ಒಳ್ಳೇದಾಗಲಿ. ನಾನು ಜಾಸ್ತಿ ವಿಶ್ ಮಾಡೋದು ಟಾಕ್ಸಿಕ್ಗೆ. ಆಲ್ ದ ಬೆಸ್ಟ್ ಟೀಮ್ ಟಾಕ್ಸಿಕ್. ಯಾರು ಏನೇ ಅಂತಂದರು, ಯಾರು ಏನೇ ಅಂತ ಅಂದ್ಕೊಂಡ್ರು, ನೀವೇನು ಮಾರ್ಕೆಟಿಂಗ್ ಮಾಡ್ತೀರಾ, ನಿಮ್ಮ ಹೆಸ್ರು ಹೆಂಗಿದೆ, ನಿಮ್ಮ ಪ್ರೀವಿಯಸ್ ಪ್ರಾಜೆಕ್ಟ್ ಹೆಂಗಿತ್ತು, ಅದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ಅದಕ್ಕೆ ಹೇಳೋದು, ಇಫ್ ಯು ಟೇಕ್ ಕೇರ್ ಪ್ರೆಸೆಂಟ್, ಇಟ್ ವಿಲ್ ಟೇಕ್ ಕೇರ್ ಆಫ್ ಯುವರ್ ಫ್ಯೂಚರ್ ಅಂತ. ಅದನ್ನು ಯಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಪ್ಲೀಸ್ ಕಮೆಂಟ್ ಯುವರ್ ಒಪಿನಿಯನ್. ಥ್ಯಾಂಕ್ ಯು, ಬಾಯ್.